ಡಿ ಕೆ ಶಿವಕುಮಾರ್ ಈಗಾಗಲೇ ಜೆ ಡಿ ಎಸ್ ಪಕ್ಷದ ವಿರುದ್ಧ ವಾರ್ನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸಾಕಷ್ಟು ವಿಚಾರದಲ್ಲಿ ಜೆ ಡಿ ಎಸ್ ಪಕ್ಷನವರು ನೋಡುವಂಥ ದೃಷ್ಟಿಕೋನನೇ ಬೇರೆ ಇದೆ. ಈ ಒಂದು ಸಂದರ್ಭದಲ್ಲಿ ನಿಮಗೆ ಅವರು ಮುಖ್ಯಮಂತ್ರಿ ಆದ್ರ ಮೇಲೆ ಅನುದಾನ ತರುವಂಥ ವಿಚಾರದಲ್ಲಿ ಜೆ ಡಿ ಎಸ್ ಶಾಸಕರಾಗಿ ನಿಮಗೆ ತೊಂದರೆ ಆಗ್ಬೋದು ಅಂತ ಅನ್ಕೋತೀರಾ? ಅವರು ದ್ವೇಷದ ಮನೋಭಾವನೆಯಲ್ಲಿ ಜೆ ಡಿ ಎಸ್ ಪಕ್ಷನ ಬಗ್ಗೆ ದ್ವೇಷದ ಮನೋಭಾವನೆಯಲ್ಲಿ ಅವ್ರು ರಾಜಕಾರಣ ಮಾಡ್ಕೊಂಡು ಹೋದರೆ ನಿಜವಾದ ಮುಖ್ಯಮಂತ್ರಿ ಆಗಲ್ಲ. ಸಮಗ್ರ ರಾಜ್ಯದ ಅಭಿವೃದ್ಧಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಅವ್ರಿಗೆ ಹೆಸರು ಬರುತ್ತೆ. ಜೆ ಡಿ ಎಸ್ ಪಕ್ಷನ ಮುಳುಗಿಸ್ತೀನಿ ಅನ್ನೋದು ಅದು ಅವರ ತಪ್ಪು ಕಲ್ಪನೆ. ಇವತ್ತು ಎಂತೆಂಥವರೋ ಬಂದರು, ಎಂಥ ಸಂದರ್ಭದಲ್ಲೂ ಸಹ 2-3 ಸೀಟ್ ಇದ್ದಂಥ ಜೆ ಡಿ ಎಸ್ ಪಕ್ಷ ಇವತ್ತು ಕುಸ್ತಿರ್ಬೋದು, 18-19 ಸ್ಥಾನಕ್ಕೆ ಹೋಗಿರ್ಬೋದು. ಮುಂದಿನ 2028ರ ಚುನಾವಣೆಯಲ್ಲಿ ಜನರ ನಿರೀಕ್ಷೆನೂ ಇದೆ. ನಮಗೂ 100% ಆ ಒಂದು ಆಶಾಭಾವನೆ ಅನ್ನೋದಕ್ಕಿಂತ ನಂಬಿಕೆ ಇದೆ. ಕನಿಷ್ಠ ಪಕ್ಷ 60 ಸೀಟ್ ಕ್ರಾಸ್ ಮಾಡ್ತೀವಿ. ರಾಜ್ಯದಲ್ಲಿ ಮುಂದೆ 2028ರ ನಂತರ ಸಮ್ಮಿಶ್ರ NDA ಸರ್ಕಾರ ಬರುತ್ತೆ ಅಂತ ಅಪಾರವಾದ ನಿರೀಕ್ಷೆ ಇದೆ. ಬಂದೇ ಬರುತ್ತೆ, ಅದರಲ್ಲಿ ಅನುಮಾನ ಬೇಡ. ಒಂದು 10 ದಿನದ ಹಿಂದೆ ಒಂದು ಸಾಧನಾ ಸಮಾವೇಶ ಅಂತ ಮಾಡ್ತಾರೆ ತುಮಕೂರಲ್ಲಿ. 17 ಸೀಟ್ ಇಟ್ಕೊಂಡವ್ರು ನೀವು ಏನು ಹರಿತೀರಾ, ಏನು ಹರಿದಿದ್ದೀರಾ, ಈ ರೀತಿಯಾದಂಥ ಒಂದು ಮಾತನ್ನು ಹೇಳಿದರು. ಇದಕ್ಕೆ ನಿಮ್ಮ ಪಕ್ಷದ ಪರವಾಗಿ ನೀವೇನು? ನಾನು ಹೇಳ್ತೀನಿ ಅಷ್ಟೇ. ಹೀಗೆ ಎಷ್ಟು ಪ್ರಾದೇಶಿಕ ಪಕ್ಷಗಳು ಬಂದವು, ಎಷ್ಟು ಜನ ಘಟಾನುಘಟಿ ನಾಯಕರುಗಳು ಪ್ರಾದೇಶಿಕ ಪಕ್ಷಗಳನ್ನ ಕಟ್ಟಿದ್ರು. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಸಹ ಪ್ರಾದೇಶಿಕ ಪಕ್ಷವನ್ನು ಕಟ್ಟಂಥವ್ರು. ಅನೇಕರು ರಾಜ್ಯದಲ್ಲಿ ಅಧಿಕಾರದ ನಿರ್ಗಮಿಸ್ತಾರೆ ಆಗಲಿ, ಅಧಿಕಾರದಲ್ಲಿ ಇರೋವಂಥವ್ರು ಸಹ ಅನೇಕ ಜನ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದ್ದಾರೆ. ಯಾರು ಕನ್ನಡ ಭಾಷೆ, ನೆಲ, ಜಲದ ಮೇಲೆ, ಪ್ರಾದೇಶಿಕತೆಯ ಮೇಲೆ ಕಟ್ಟಿರುವಂಥ ಪಕ್ಷ ಇದು ಜೆ ಡಿ ಎಸ್ ಪಕ್ಷ. ಈ ಪಕ್ಷದ ರಾಜಕಾರಣ ಅಂದರೆ ಏಳು ಬೀಳು ಇದ್ದಿದ್ದೇನೆ. ಹಾಗಾಗಿ ಏನು ಅರಿತೀರಿ ಅನ್ನೋದು ಮುಂದಿನ ದಿನಗಳು ಗೊತ್ತಾಗುತ್ತೆ. ನಾವು 2 ಪಕ್ಷದಿಂದ ನಮ್ಮ ಗೌರವಿತ ಮಾಜಿ ಪ್ರಧಾನಿಗಳು, ನಮ್ಮ ಅಚ್ಚುಮೆಚ್ಚಿನ ನಾಯಕರಂಥ ದೇವೇಗೌಡ ಅಪ್ಪಾಜಿಯವ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಧೂಳಿನಿಂದ ಎದ್ದಂಥ ರೈತ ನಾಯಕರು 2 ಸೀಟಿಂದ 60 ಸೀಟು 70 ಸೀಟ್ಗೆ ಹೋಗಿದ್ದಾರೆ. ಇವತ್ತು ಇವರು ಇಷ್ಟೊಂದೆಲ್ಲ ಮಾತಾಡೋ ಸಂದರ್ಭದಲ್ಲಿ ಇವರು ತಗೊಂಡಂಥ ನಿರ್ಧಾರದಲ್ಲಿ ಪ್ರಾದೇಶಿಕ ಪಕ್ಷ ಅಸ್ತಿತ್ವನೇ ಕಳ್ಕೊಬೇಕಾಯ್ತು. ಅಂಥ ಸಂದರ್ಭದಲ್ಲಿ ಯಾವಾಗಲೂ ಸಹ ಅಸ್ತಿತ್ವ ಕಳ್ಕೊಂಡಿಲ್ಲ. ಮುಂದಿನ ರಾಜಕಾರಣದಲ್ಲಿ ಏಳು ಬೀಳಿರುತ್ತೆ. ಏನು ಅರಿದಿದ್ದೀವಿ ಅನ್ನೋದು ಮುಂದಿನ ದಿನಗಳಲ್ಲಿ ಮಾತಾಡಿದವ್ರಿಗೆ ಕಾಲನೇ ಉತ್ತರ ಕೊಡುತ್ತೆ. ಸಂಬಂಧಪಟ್ಟ ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು ಸಜ್ಜಾಗಿದ್ವಿ. ಇನ್ನೊಂದು, ಈಗ ಡಿ ಕೆ ಅವರು ಮುಖ್ಯಮಂತ್ರಿ ಆಗ್ತಾ ಇರತಕ್ಕಂಥ ಒಂದು ಹೊತ್ತಲ್ಲಿ ಒಂದು ಮಾತು ನೆನಪಾಗುತ್ತೆ. ಅವರು ಮಂಡ್ಯಕ್ಕೆ ಬಂದಾಗ ಒಂದು ಮಾತು ಹೇಳಿದರು, ಪೆನ್ನು ಪೇಪರ್ ಕೊಡಿ ಅಂತ ಹೇಳಿ ಜನರನ್ನು ಕೇಳಿದರು. ಈಗ ಜನ ಪೆನ್ನು ಪೇಪರ್ ಎರಡೂ ಕೂಡ ಕೊಟ್ಟಿದ್ದಾರೆ. ಮಂಡ್ಯ ಜನರ ನಿರೀಕ್ಷೆ ಏನಿದೆ ಅಂತ? ಈಗ ಕೇರ್ಪೇಟೆ ಕ್ಷೇತ್ರವನ್ನು ಹೊರತುಪಡಿಸಿ ಪರೋಕ್ಷವಾಗಿ ಪಾಂಡವಪುರ ಕ್ಷೇತ್ರವೂ ಸಹ ಕಾಂಗ್ರೆಸ್ಗೆ ಸಹಕಾರ ಕೊಟ್ಟಂಥ ಕ್ಷೇತ್ರ. ದರ್ಶನ್ ಅವರು ಸಹ ಕಾಂಗ್ರೆಸ್ ಪಕ್ಷ ಜೊತೆ ಅವ್ರ ಸಹಕಾರನ ತಗೊಂಡು ಗೆದ್ದು ಪರೋಕ್ಷವಾಗಿ ಕಾಂಗ್ರೆಸ್ಗೆ ಸಹಕಾರ ಕೊಡ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಕೇರ್ಪೇಟೆ ಹೊರತುಪಡಿಸಿ